ನೋಡಿ ಮಾಸ್ ಆಪಲ್ಲಿ ಲೋಕಲ್ ಬಗ್ಗೆ ಅಂತೂ ಹೊಡೆದೆ 100 ರೂಪಾಯಿ. ನಾನು ರಿಜಿಸ್ಟ್ರೇಷನ್ ಚಾರ್ಜ್ ಅಂತ 100 ರೂಪಾಯಿ ಕಟ್ಟಿದೆ. 100 ರೂಪಾಯಿ ಕಟ್ಟಿದ ಮೇಲೆ ಏನಾಯಿತು, ಒಂದು ಲೋಕಲ್ ಬಾಡಿಗೆ ಬಂತು 34 ರೂಪಾಯಿ 65 ಪೈಸೆ. ಎಷ್ಟು 1 ಕಿಲೋಮೀಟ್ರ್ ಆಗಿರೋದು 34 ರೂಪಾಯಿ 65 ಪೈಸೆ ಬಂತು. ಆ 65 ಪೈಸೆದಲ್ಲಿ 4 ರೂಪಾಯಿ 65 ಪೈಸೆ ನಾನೇನು 100 ರೂಪಾಯಿ ಕಟ್ಟಿ ಅದರಲ್ಲಿ ಮೈನಸ್ ಆಯಿತು. ಈ 4 ರೂಪಾಯಿ 65 ಪೈಸೆ ಏನಾಯಿತು, ಅದು ನನ್ನ ಜಾಬಿಗೆ ಬಂತು ಅಲ್ವಾ, ನನ್ನ ಜಾಬಿಗೆ ಬಂತು. ಅದ್ರಲ್ಲಿ ಏನು ಕಟ್ಟಾಗಿದೆ, ಜಿ ಎಸ್ ಟಿ ಹಾಕಿದ್ರು 3 ರೂಪಾಯಿ, ಜಿ ಎಸ್ ಟಿ 2 ರೂಪಾಯಿ, ಅಲ್ಲಿ ಎಷ್ಟಾಯಿತು 5 ರೂಪಾಯಿ ಆಯಿತು. ಇಲ್ಲಿ ಕಟ್ಟಾಗಿದ್ದು ಎಷ್ಟು 4 ರೂಪಾಯಿ 65 ಪೈಸೆ, ಅದರಲ್ಲಿ ಮೈನಸ್ ಆಯ್ತದೆ. ಮೈನಸ್ ಆದಮೇಲೆ ಇಲ್ಲಿ ಬಂದಿದ್ದೇನು ದುಡ್ಡು 34 ರೂಪಾಯಿ 65 ಪೈಸೆ ನನ್ನ ಜಾಬ್ಗೆ ಬಂತು. ನಾನು ಕಟ್ಟಿದ್ದು 100 ರೂಪಾಯಿ ಮಾತ್ರ ಕಟ್ಟಾಯ್ತು ಅಷ್ಟೇ, ಅಲ್ಲಿ ಮೈನಸ್ ಆಗುತ್ತೆ. ಇಲ್ಲಿ 34 ರೂಪಾಯಿ 65 ಪೈಸೆ ನನ್ನ ಜಾಬ್ಗೆ ಬರ್ತದೆ. ಆಯಿತಾ ನೋಡಿ, ಇದನ್ನು ಅಬ್ಸರ್ವ್ ಮಾಡಿ. ಕೆಳಗಡೆ ಇಲ್ಲಿ ಹಾಕಿದೆ 2 ರೂಪಾಯಿ ಜಿ ಎಸ್ ಟಿ, 3 ರೂಪಾಯಿ ಆಪಿಂಗ್ ಚಾರ್ಜು ಅಂತ ಹಾಕಿದ್ದಾರೆ. ಬಟ್ ಈಗ ಪೂರ್ತಿ ದುಡ್ಡು ನನಗೆ ಬಂತು. ಬಂದಮೇಲೆ 34 ರೂಪಾಯಿ 65 ಪೈಸೆ ನನಗೆ ಬಂತು. ನನಗೆ ಬಂದಮೇಲೆ ಏನಾಯ್ತು, ಈಗ ಅದನ್ನು ಕಟ್ಟಾಗಿ ಇದು ಕರೆಕ್ಟಾಗಿದೆಯಾ ಇಲ್ವಾ, ನೀವೇ ಇದನ್ನು ಹಾಕಿರೋ ಸ್ಕ್ರೀನ್ಶಾಟ್ ನೋಡಿಕೊಂಡು ಅಪ್ಡೇಟ್ ಆಗಿ ಸರ್. ಇದರಲ್ಲಿ ನಮ್ಮ ಕೈಯಿಂದ ದುಡ್ಡು ಕಟ್ಟಾಯ್ತಲ್ಲ, ಇದು ಕಸ್ಟಮರ್ ಕಡೆಯಿಂದ ದುಡ್ಡು ಕಟ್ಟಾಗುತ್ತೆ 4 ರೂಪಾಯಿ 65 ಪೈಸೆ ಅವ್ರ ಕೈಯಿಂದ ಕಟ್ಟಾಗುತ್ತೆ. ಈ 4 ರೂಪಾಯಿ 65 ಪೈಸೆ ನಮ್ಮದು ಜಾಬ್ಗೆ ಬರ್ತದೆ. ಕಸ್ಟಮರ್ ಏನು 34 ರೂಪಾಯಿ 65 ಪೈಸೆ ಅದು ನಮ್ಮ ಜಾಬ್ಗೆ ಬರೋದು. ನಾನು 100 ರೂಪಾಯಿ ಕಟ್ಟಿದ್ನಲ್ಲ ಅವ್ರಿಗೆ ಆಫೀಸ್ಗೆ, ಅದು 100 ರೂಪಾಯಿ ಮಾತ್ರ ಮೈನಸ್ ಆಗುತ್ತೆ ಅಷ್ಟೇ. ಈ ದುಡ್ಡು ನನ್ನ ಜಾಬ್ಗೆ ಬರುತ್ತೆ. ನೋಡಿ ಸರ್, ಕರೆಕ್ಟಾಗಿದ್ದು ಏನು ತಿಳಿದು ನಮಗೊಂದು ಅಪ್ಡೇಟ್ ಆಗಿ ಏನಾಗಿದೆ, ಇದು ಸರಿನಾ ಇಲ್ಲ ತಪ್ಪಾ, ಇಲ್ಲ ಓಲೋ ಊಬರ್ಗಿಂತ ಲಾಸ್ ಆಗಿದೆಯಾ. ಊಬರಲ್ಲಿ 30 ರೂಪಾಯಿ ಕಟ್ ಮಾಡ್ತಾರೆ, ಇದರಲ್ಲಿ ನಮ್ಮ ಕೈಯಿಂದ ಏನು ಕಟ್ಟಾಗಲ್ಲ, ಇದೆಲ್ಲ ಪ್ಯಾಸೆಂಜರ್ ಕಡೆಯಿಂದ ಕಟ್ಟಾಗೋದು. ನೋಡಿ, ಇದನ್ನು ಅಬ್ಸರ್ವ್ ಮಾಡಿಬಿಟ್ಟು ನಮ್ದು ಅಪ್ಡೇಟ್ ಆಗೋದು ಕೆಲಸ ಮಾಡಿ ಸರ್. ಧನ್ಯವಾದ.